ನಮಸ್ಕಾರ ವೀಕ್ಷಕರೇ, ADN ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ನೀಡಿದ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಡಿಎಸ್ ಪ್ರತಿಭಟನೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ತಿನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರು ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನು ತೀವ್ರವಾಗಿ ಖಂಡಿಸಿ ಕೂಡಲೇ ಅವರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಾಗಲಕೋಟೆ ನಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿ ಬಾಗಲಕೋಟೆ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಡಿಎಸ್ಎಸ್ ಭೀಮವಾದ ಸಂಸ್ಥಾಪಕರಾದ ಪರಶುರಾಮಣ್ಣ ನೀಲ್ ನಾಯಕ್ ಅವರು ನೇತೃತ್ವದಲ್ಲಿ ಬಾಗಲಕೋಟೆ ನಗರದಲ್ಲಿರುವ ಬಿಜೆಪಿ ಕಚೇರಿ ಎದುರು ಅಮಿತ್ ಶಾ ಅವರ ಪ್ರತಿಕೃತಿಯನ್ನು ದಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ನಂತರ ಬಾಗಲಕೋಟೆ ಜಿಲ್ಲಾಧಿಕಾರಿ ಶ್ರೀಮತಿ ಕೆಎಂ ಜಾನಕಿ ಅವರ ಮೂಲಕ ರಾಜ್ಯಪಾಲರಿಗೆ ಹಾಗೂ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ವೇಳೆ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಡಿಎಸ್ಎಸ್ ಭೀಮವಾದ ಸಂಸ್ಥಾಪಕರಾದ ಪರಶುರಾಮಣ್ಣ ನೀಲ್ ನಾಯಕ್ ಅವರು ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷಗಳಾದರೂ ಮನುವಾದಿಗಳು ಇನ್ನು ಅಂಬೇಡ್ಕರ್ ಮತ್ತು ಕೆಳವರ್ಗದ ಜನರನ್ನ ಅವಮಾನಿಸುತ್ತಲೇ ಬಂದಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂದು ಪುಂಗಿ ಊದುವ ಮೂಲಕ ನೀವುಗಳು ಸಂವಿಧಾನ ಮತ್ತು ಅಂಬೇಡ್ಕರ್ ಅವರನ್ನ ಈಗಲೂ ಅವಮಾನಿಸುತ್ತಲೇ ಇದ್ದೀರಿ. ಸಂವಿಧಾನಕ್ಕೆ ಮತ್ತು ಅಂಬೇಡ್ಕರ್ ಅವರಿಗೆ ಕೂಡಲೇ ಕ್ಷಮೆಯಾಚನೆಯನ್ನ ಮಾಡಬೇಕು, ಇಲ್ಲದಿದ್ರೆ ಸಂಸತ್ತಿನಲ್ಲಿ ರಕ್ತ ದೋಕುಳಿ ಹರಿಯುತ್ತದೆ ಎಂದು ಮನುವಾದಿಗಳಿಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಭೀಮವಾದ್ ಜಿಲ್ಲಾ ಸಮಿತಿ ಸಂಚಾಲಕರಾದ ಸಿದ್ದು ಮಾದರ್, ಪಡಿಯಪ್ಪ ಕಡಿಮನಿ, ತುಳಜಾರಾಮ್ ನೀಲ್ ನಾಯಕ್, ಸಿದ್ದು ಪೂಜಾರಿ, ಗುರು ಕೋತಿನ್, ಮೇಘರಾಜ್ ಹೆಬ್ಬಳ್ಳಿ, ಸುಧಾಕರ್ ಬಿಂಡಿಗೇರಿ, ಅಮೃತ್ ಸಾಗರ್ ಹಾಗೂ ಇತರೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿ, ಎಲ್ಲರೂ ಸಮಾನತೆಯಿಂದ ಇರಬೇಕು. ಯಾವ ಸಂವಿಧಾನ ಏನ್ ಬರ್ದಾರಲ್ಲ, ಯಾರ್ಯಾರು ಯಾವ ಹಕ್ಕಿಗೂ ಬರ್ದಿಲ್ಲ, ಎಲ್ಲರಿಗೂ ಸಮಾನಾಗಿ ಬರ್ದಾರ. ನೀವು ಏನಂತೀರಿ? ಇಲ್ಲ, ನಿಮ್ಮ ಮಾತಿನ ಸ್ಪಷ್ಟನೆ ನೋಡ್ರಿ. ಅವರು ಹೆಂಗೈತಂದ್ರೆ ಮಾತಿನ ಸ್ಪಷ್ಟನೆ ಅವ್ರು ಒಟ್ಟು ವ್ಯಂಗ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಮಾಡ್ತಾರೆ. ಇನ್ನೊಂದಿಷ್ಟು ಕೆಲವು ಜನ ಹೇಳ್ತಾರ, ಇಲ್ಲ ಅವರು ಸದನದೊಳಗ ಮಾತಾಡಕತ್ತಿದ್ರೆ ಮಾತಾಡೋ ಟೈಮ್ನಾಗ ಇಲ್ಲ ಅವ್ರು ಕಾಂಗ್ರೆಸ್ ಎಲ್ಲರೂ ತಗೊಳಕತ್ತಿದಂತ. ಹೌದಪ್ಪ, ನಾನು ಒಪ್ಕೋತೀನಿ, ಕಾಂಗ್ರೆಸ್ ಎಲ್ಲರೂ ತಗೊಂಡು ಮಾತಾಡತ್ತಾರ, ನಾ ಅಗ್ರಿ, ಅದಕ್ಕೆ ನಾನು ಒಪ್ಕೊತೀನಿ. ನೀವು ಅನ್ನೋ ಮಾತು ಅದನ್ನು ಕೂಲಂಕುಷವಾಗಿ ಏನು ಎಲ್ಲರೂ ನೆರವೇರಿದ್ರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿರ್ತಾರೆ. ಹೆಂಗೆ ಮಾಡ್ಯಾರಪ್ಪ ಅಂತಂದ್ರೆ ಅಂಬೇಡ್ಕರ್ 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 ಭಾಳ ವ್ಯಂಗ್ಯವಾಗಿ ಮಾತಾಡ್ತಾರೆ. ಅದಕ್ಕೆ ನಾವು ದಲಿತ ಬಂಧುಗಳೇ ನಾವೆಲ್ಲರೂ ಏನೇ ಮಾಡ್ಬೇಕೀಗ ಎಚ್ಚೆತ್ತಗೊಂಡಿರ್ಬೇಕು. ನಾವು ಇನ್ನೇನು ಕೆಲವು ದಿನಸುಗಳಲ್ಲಿ ಇದು ಬರ್ತದೆ, ಕೋರೆಗಾಂವ್ ವಿಜಯೋತ್ಸವ ಬರ್ತೈತೆ ನಮ್ಗೆ. ಏನು ಮೋದಿ ಮತ್ತು ಅಮಿತ್ ಶಾ ಇದಕ್ಕೆ ಕಿವಿಯಾಗ ಮೊದಲು ತಿಳ್ಕೊರಿ. ಇನ್ನೇನು ಕೆಲವೇ ದಿವಸದೊಳಗೆ ನಮ್ಮ ಕೋರೆಗಾಂವ್ ವಿಜಯೋತ್ಸವ ಬರ್ತೈತಿ. ವಿಜಯೋತ್ಸವ ಅದನ್ನು ಯಾರು ತಂದು ಕೊಟ್ಟಾರ ನಿಮ್ಗೆ ಗೊತ್ತೈತಿಲ್ಲ. ಹೋಗಿ ಆನ್ಲೈನ್ ನಾವು ಚೆಕ್ ಮಾಡ್ರಿ. ಸಿದ್ದನಾಯಕನವ್ರು ತಂದು ಕೊಟ್ಟಾರ. ಸಿದ್ದನಾಯಕರ ಕಡೆ ಏನೈತಿ? ಕಾಡ್ಗೆ ಐತಿ. ಎಂಥ ಕಡೆಗೆ ಐತದ ನಮ್ಗೆ ಎತ್ತಕ್ಕಾಗೋದು ಅಂಥ ಕಡೆಗೆ ಐತಿ. ಇವತ್ತಿನ ನಮ್ಮ ಭೀಮವಾದ ಸಂಘಟನೆಯಿಂದ ಮನೆಗೆ ಗ್ರಾಮಿಗೆ ತಾಲೂಕು ಜಿಲ್ಲಾ ಹೋಗಿ ಎಲ್ಲರಿಗೂ ನಾವು ಕಡ್ಗ ಕೊಡೋ ವ್ಯವಸ್ಥೆ ಮಾಡ್ತೀವಿ. ಯಾಕಂದ್ರೆ ಈಗ ನಮ್ಮ ದೇಶದೊಳಗೆ ಏನು ನಮ್ಗೆ ದಿನ ಇಲ್ಲ. ನಾವು ಯಾಕೆ ಕೊಡೋ ವ್ಯವಸ್ಥೆ ಮಾಡ್ತೀವಿ ಅಂತಂದ್ರೆ ಇವರು ನಾವು ಎಷ್ಟು ಟ್ರೈ ಮಾಡಿದ್ರು ಏನು ಮಾಡೋದಿಲ್ಲ, ಏನು ಮಾಡಿದ್ರು ಏನು ಮಾಡೋಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಈ ಮನೋವಾದಿಗಳಿಗೆ ದೇವರ ಒಳಗೆ ಬಂದ ಇವ್ರು ಮಾತು ಹೆಂಗಿರ್ತಾವ ಅಂತಂದ್ರೆ ಅದನ್ನಂತ ಜೈ ಭೀಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರು ನಮ್ಗೆ ಬೇಡ್ಕೋಬೇಕಂತ ಒಳ್ಳೆ ರಾತ್ರಿಯಾಗ ಏನು ಮಾಡ್ತಾರೆ, ಕಾಲು ಕಸ ಮಾಡ್ತಾರೆ. ಇಂಥವ್ರು ನಾವೇನು ಮಾಡಬೇಕು, ಕೋರೆಗಾಂವ್ ವಿಜಯೋತ್ಸವ ನಾವು ಏನು ಮಾಡ್ತೀವಲ್ಲ ಇವ್ರಿಗೆ, ಇವ್ರು ಏನು ಹಿಂಗೆ ಮನೋವಾದ ಮಾಡ್ತಾರಲ್ಲ ಇವರಿಗೆ ಹಾಕೋದು ಒಂದ ಉಳಿತು. ನಮ್ಗೆ ಇವ್ರಿಗೆ ಏನು ಮಾಡಂತಿಲ್ಲ, ಇವ್ರು ಮುಂದೆ ಹಾಕೋದು ಒಂದ ಉಳಿತು. ಅದಕ್ಕೆ ನಾವೇನು ಹೇಳ್ತೀವಿ, ನೀವು ಬರೀ ಅಂಬೇಡ್ಕರ್ ಅಂತಿಲ್ಲ, ನಾವು ಇಸ್ರೋವರೆಗೂ ಅಂಬೇಡ್ಕರ್ ಅಂತೀವಿ. ನಾವು ಇರೋವರೆಗೂ ಅಂಬೇಡ್ಕರ್ ಅಂತೀವಿ, ನಾವು ಸಾಯೋವರೆಗೂ ಅಂಬೇಡ್ಕರ್ ಅಂತೀವಿ, ನಮ್ಮ 7 ಜನ ಹೋಗೋದು ಅಂಬೇಡ್ಕರ್.